ಮನೆಗೆ ಬರಬೇಕು ಅನ್ಸುತ್ತೆ ಕಣೆ ಅಂತ ಹೇಳ್ತಿರ್ತಾರೆ. ಇಷ್ಟ ಆಯ್ತವ? ತುಂಬಾ ಸಖತ್ ಇಷ್ಟ ಆಯ್ತು. ವೆಲ್ಕಮ್. ಅವನಿಗೆ ಖುಷಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ಅಂದರೆ ಕಿರಣ್ಗೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಪ್ಪ ಅಮ್ಮ ಧನು ಎಲ್ಲ ಔಟ್ಸೈಡ್ ಹೋಗಿದ್ದಾರೆ. ಸೊ ಹಾಗಾಗಿ ನಾವಿಬ್ಬರೇ ಇರೋದ್ರಿಂದ ಕಿರಣಿಗೆ ಏನಾದರೂ ಸರ್ಪ್ರೈಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಆ ಸರ್ಪ್ರೈಸ್ ಇಷ್ಟ ಆಗುತ್ತೋ ಇಲ್ವೋ, ಹೇಗಾಗುತ್ತೆ ನನಗೂ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಏನೇನು ಪ್ರಿಪ್ರೇಷನ್ಸ್ ನಡೆಯುತ್ತೆ ಎಲ್ಲ ಕೂಡ ನಿಮಗೆ ತೋರಿಸ್ತೀನಿ. ಓಕೆನಾ? ಬನ್ನಿ ಹೋಗೋಣ. ಗೈಸ್, ಆ್ಯಕ್ಚುಲಿ ಕಿರಣ್ಗೆ ಎಗ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ಸೊ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಎಲ್ಲನೂ ಕೂಡ ಎಗ್ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು. ನನಗೊಂದು ಸ್ವಲ್ಪ ಎಗ್ ಬುರ್ಜಿ ಮತ್ತು ಎಗ್ ಮಸಾಲ, ಎಗ್ ಫ್ರೈ, ಅದೇನೇನೋ ಸಮಥಿಂಗ್ ಅದ್ರ ಹೆಸರು ದೇವರಣೆ ಗೊತ್ತಿಲ್ಲ ನನಗೆ. ಬಟ್ ಆ ಥರ ಕೆಲವೊಂದು ಐಟಮ್ಸ್ ಮಾಡೋಕ್ಕೆ ಬರುತ್ತೆ. ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಪಟಾಪಟ್ ಅಂತ ಬೇಗ ಮಾಡೋಣ. ಫಸ್ಟು ನಾನು ಎಗ್ ಬುರ್ಜಿಗೆ ಒಂದು ಈರುಳ್ಳಿ ಮತ್ತು ಟೊಮ್ಯಾಟೊನ ಸ್ವಲ್ಪ ಕಟ್ ಮಾಡಿಕೊಂಡು ಇದರಲ್ಲಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ಕಿರಣ್ ಹೇಳ್ತಾ ಇರ್ತಾನೆ, ಅದಕ್ಕೆ ನನಗೆ ಗೊತ್ತು. ಸೊ ಬನ್ನಿ ಮಾಡೋಣ ಬೇಕು. ಗೈಸ್, ಇವಾಗ ಆಲ್ಮೋಸ್ಟ್ ಡನ್. ನಾನು ಮಾಡಿರೋಂಥ ವೆರೈಟೀಸ್ ಈ ಥರ ಇಟ್ಟಿದ್ದೀನಿ. ಸೊ ಇವಾಗ ಡುಮ್ಮನ್ನ ಕರಿಯುವಂಥ ಟೈಮ್. ಅಷ್ಟೊತ್ತಿಗೆ ಕ್ಯಾಂಡಲ್ ಹಚ್ಬಿಟ್ಟು ಅದಾದಮೇಲೆ ಹೋಗಿ ಕರಿತೀನಿ. ನೋಡೋಣ ಇಷ್ಟ ಆಗುತ್ತಾ ಇವಾಗ. ಸೊ ನಿಮಗೆ ಇಷ್ಟ ಆಯ್ತಾ ಗೈಸ್? ಕಮೆಂಟ್ ಮಾಡಿ. ಗೈಸ್, ಕಿರಣ್ ಬಂದ ಇವಾಗ. ನೋಡೋಣ ಅವ್ನು ಎಕ್ಸೈಟ್ಮೆಂಟ್ ಆಗ್ತಾನೆ ಅಂತ. ವೆಲ್ಕಮ್. ವಾವ್, ನನಗೋಸ್ಕರ ರೋಸ್ ತಂದಿಯಾನೆ ನೋಡಿ ಗೈಸ್. ಥ್ಯಾಂಕ್ ಯು ಡಮ್ಮು. ಎಲ್ಲ ನಿಮಗೆ. ಓ, ಇಷ್ಟೊಂದು ತಗೊಬಂದಿದ್ಯಾ ನೋಡಿ ಗೈಸ್. ಅವನಿಗೆ ಖುಷಿ ನೋಡಿ. ಏನು ಮಾಡಿರ್ಬೋದು ಡಮ್ಮು? ಕ್ಯಾಂಡ್ಲ್ ಎಳ್ಳಿತ್ತು ಅಂತ ಎಲ್ಲ ಬರೀ ಮೊಟ್ಟೆ ಮಾಡಿಟ್ಟಿರೋದು. ನಿಮ್ಗೆ ಎಗ್ ಅಂದರೆ ತುಂಬ ಇಷ್ಟ ಅಲ್ವಾ? ಮತ್ತೆ ತಿನ್ಬಾರ್ದು ಅಂತ ಅದಕ್ಕೆ ನೋಡಿ ಎಲ್ಲ ಎಗ್ ಸ್ಪೆಷಲೇ ಮಾಡಿಟ್ಟಿದ್ದೀನಿ. ಇವಾಗ ಅವನು ಗೆಸ್ ಮಾಡಬೇಕು ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಫಸ್ಟ್ ಒನ್ನು ಹೇಳು. ಎಗ್ಗು. ಇದೇನು? ಎಗ್ ಕರಿ. ಹಾಂ. ಇದು ಎಗ್ ಬುರ್ಜಿ. ಹಾಂ. ಇದು ನಾರ್ಮಲ್ ಆಮ್ಲೆಟು, ಎಗ್ಗು. ಓಕೆ. ಇದು ಅದು ಎಗ್. ಅದು ಆ್ಯಕ್ಚುಲಿ ಪೋಕುಗೆ ಅಂತ. ಬಾಯ್ಲ್ಡ್ ಎಗ್ ನನಗೆ ತಿನ್ನೋಕ್ಕಿದೆಯಾ? ನೀನು ಇಷ್ಟ ಆಯ್ತಾ ಡುಮ್ಮು? ಸೂಪರ್. ಏನು ಸ್ಪೆಷಲ್ ಇವತ್ತು? ಏನಿಲ್ಲ, ಸುಮ್ಮನೆ ನಿನಗೆ ಸರ್ಪ್ರೈಸ್. ನೀನೇನು ಸ್ಪೆಷಲ್ ರೋಸ್ ಕೊಟ್ಟಿದ್ಯಾ ನನಗೆ? ಥ್ಯಾಂಕ್ ಯು ಗೈಸ್. ನನಗೆ ಚಾಕ್ಲೇಟ್ ತುಂಬ ಇಷ್ಟ, ಅದಕ್ಕೋಸ್ಕರ ಡಾರ್ಕ್ ಚಾಕ್ಲೇಟ್ ತೊಗೊಬಂದಿದ್ದಾನೆ. ಹಂಗೆ ಅವನಿಗೂ ಇಷ್ಟ, ಅದಕ್ಕೆ ಅವನು ತಿನ್ಬೋದಲ್ಲ ಅಂತ ಕೇಳ್ದ. ನಾನು ಏನೋ ತಿಂತೀನಿ, ನೀನು ತಿನ್ನು, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳು. ಬನ್ನಿ ಊಟ ಮಾಡೋಣ. ಏನೇನು ಇಷ್ಟಪಡ್ತಾನೆ ಕಿರಣ್ ನೋಡೋಣ ಬನ್ನಿ ಗೈಸ್. ಸುಮ್ಮನೆ ಇರಬೇಡ, ನಿಜ ಇದೆ.
ಆ್ಯಕ್ಚುಲಿ ಗೈಸ್ ಇವ್ನಿಗೆ ಬಾಯಿಗೆ ಫುಲ್ ಬಕ್ಕೆ ಆಗ್ತಿದೆ. ಅಂತೂ ಖಾರ ಕಡಿಮೆನೇ ಹಾಕಿದ್ದೀನಿ, ನಾನು ಜಾಸ್ತಿ ಏನು ಹಾಕಿಲ್ಲ. ಕಾಯಿ ತುಪ್ಪ ತಿನ್ನಕ್ಕಿದೆ. ಕಾಯಿ ಹಾಕಿದ್ಯಾ? ಕಾಯಿ ತುಪ್ಪ ತಿನ್ನಕ್ಕಿದೆ. ರೆಸಿಪಿ ಕೇಳಿ ಸಖತ್ತಾಗಿದೆ. ಇದು ನಾರ್ಮಲ್ ಆಮ್ಲೆಟ್. ಫ್ರಿಜ್ಜಿಗೆ ಇಟ್ಟಿದ್ನಾ ಅದು ಮಾಡ್ತೀನಲ್ಲ ಆ ಥರ ಮಾಡೋಕ್ಕೆ, ಅದು ಇನ್ನೂ ಇದಾಗಿರಲಿಲ್ಲ, ಅದಕ್ಕೆ ಹಂಗೆ ಇದು ನಾರ್ಮಲ್ ಬೇಕಲ್ವಾ, ಅದು ಅದೇ ಗಂಟೆ ಪ್ರಮಾಣ ಸೊಪ್ಪು. ಇದು ಕೊತ್ತಂಬರಿ ಸೊಪ್ಪು ಇರ್ತದೆ ಬಾಯಿ ತಿನ್ನಾಗತ್ತೆ. ಏನೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಮ್ಲೆಟ್. ಚೆನ್ನಾಯ್ತಾ? ಏನಾಯ್ತು ಹಿಂಗಾಯ್ತಲ್ಲ, ತಣ್ಣಗಾಯ್ತು. ಏನೋ ಟೇಸ್ಟ್ ಗೊತ್ತಾಗ್ತಿಲ್ಲ. ಇದು ಅವಾಗ ಫ್ರಿಜ್ಗೆ ಮಾಡಿದ್ದಲ್ಲ ಅದೇ ಥರ ಸೇಮ್. ನೀನೇನು ತಿನ್ಸಂಗಿಲ್ಲ, ನೀನೇನು ತಿನ್ಸಿ ಚಾಕ್ಲೇಟ್ ತಿನ್ನಿಸ್ತಾರೋ ನಾನು ಬೇಡ. ಹೋಗೋ ಇದು ಕೇಳ್ತಿದ್ಯಾ? ಹೋಗ್ಬೇಕಲ್ಲ ನೀನು ಬೇಜಾರಾದರೆ ಏಕೆಲ್ಲ ಲೈಟ್ ಇತ್ತು ಅದು ನನ್ನ ಅವಾಗ ತಗೊಂಡಿದ್ದೆ ಒಂದ್ಸರಿ. ಇದು ಅದೇ ಅಲ್ಲ. ಆಯ್ತಾ? ಇನ್ನೂ ಬೇಕಾ? ಐಸ್ ಕ್ರೀಮ್ ಆರ್ಡರ್ ಮಾಡಿ BBC ಆರ್ಡರ್ ಮಾಡೋಣ ಅಂತ ಇಟ್ಟಿದ್ದೀನಿ. ಚೆನ್ನಾಗಿ ಬರ್ತಲ್ಲ ಬೆಳಕಿದ್ದಕ್ಕೆ. ಗೊತ್ತೈತೆ, ಇವತ್ತು ಚೆನ್ನಾಗಿ ಬರುತ್ತೆ. ಅಂದರೆ ನಾರ್ಮಲ್ ವಿಡಿಯೋ ಚೆನ್ನಾಗಿ ಬರುತ್ತೆ, ಕ್ಯಾಂಡಲ್ ಇಟ್ಟು ತಿನ್ನೋರಿಗೆ ಲೈಟ್ ಯಾರು ಹಾಕೊಂತೀನಿ ಅನ್ನೋದು. ಅಲ್ಲ ನಾವು ಕಾಣ್ತೀವಿ. ಗೈಸ್ ನಮಗೋಸ್ಕರ ರೋಸ್ ಕೊಟ್ಟಿದ್ದಾನೆ ಕಿರಣ್, ನೋಡ್ಕೊಂತೀನಿ. ಸಿಗಿಸ್ಲ ಎಲ್ಲಿರ ಹೋಟೆಲ್ ಮುಗಿದ ಶಾಪಿಂಗ್? ಎಂತನ್ರಿ ಗೈಸ್ ಅಮ್ಮ ಆಚೆ ಹೋಗಿದ್ದಾರೆ ಅಂತ ಅವ್ರ ಹತ್ರ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಗೈಸ್ ಆ್ಯಕ್ಚುಲಿ ನಾನು ಸ್ಪ್ರೈಟ್ ಕಿರಣ್ಗೆ ತುಂಬ ಇಷ್ಟ. ಸ್ಪ್ರೈಟ್ ತರಿಸಿದ್ದೆ, ಅಲ್ಲಿ ಇಡೋದೇ ಮರ್ತೋಗ್ಬಿಟ್ಟಿದೆ. ಇವಾಗ ಅದಕ್ಕೆ ಸ್ವಲ್ಪ ಲೆಮನ್ ಹಾಕಿದ್ರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಲೆಮನ್ ಹಾಕ್ಕೊಟ್ಟಿದ್ದೀನಿ. ಮಿಕ್ಸ್ ಮಾಡ್ತಿದ್ದಾನೆ, ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಅವನಿಗೆ ಇದೆಲ್ಲ ತುಂಬ ಇಷ್ಟ. ಹಾಕೊಂಡು ಇಷ್ಟ ಆಯ್ತವ? ತುಂಬ ಸಖತ್ ಇಷ್ಟ ಆಯ್ತು. ಜ್ಯೂಸ್ ಚೆನ್ನಾಗಿದೆ. ಚಿಯರ್ಸ್. ಅಮ್ಮ ಎಣ್ಣೆ ಗಿಣ್ಣೆ ತಗೊಂಡಲ್ಲ ನೋಡಿ. ಮೇಡಮ್ ಅವರು ನಮಗೆ ಇಲ್ಲಿ ಮಾಡಿಕೊಟ್ಬಿಟ್ಟು ಹೊರಗಡೆ ಆರ್ಡ್ರ್ ಮಾಡ್ಕೊಂಡು ತಿಂತವ್ರೆ. ಸೂಪರ್ ಆಗಿದೆ. ಜ್ಯೂಸ್ ತಗೋ, ಜೊತೆಗೆ ಸ್ಪ್ರೈಟ್ ಕುಡಿದ್ರೆ ಜೊತೆಗೆ ಸಖತ್ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕಿಲ್ಲ ಅದಕ್ಕೆ. ಇದಕ್ಕಿನ್ನೂ ಲೆಮನ್ ಹಾಕೋಬೇಕು, ಸಖತ್ ಇರುತ್ತೆ. ಟ್ರೈ ಮಾಡಿ ನೀವು. ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಇನ್ನೇನು ತರಿಸಿದ್ಯಾ ಹಂಗೆ? ವಾಹ್, ಇನ್ನೇನಿರುತ್ತೆ ಗೈಸ್, ನನ್ನ ಫೇವ್ರೆಟ್ ಕ್ರಂಚಿ ಟಾಕೋಸ್. ನನಗೆ ತುಂಬ ಇಷ್ಟ ಟಾಕೋಸ್ ಅಂದರೆ. ನನ್ನ ಕಂಡ್ರೆ ಎಷ್ಟು ಇಷ್ಟ ಗುಂಡು ನನಗೆ ಕೇಳ. ಹೆಂಗೆ ಇಷ್ಟ? ನಾನು ಹೇಳಲ್ಲ. ಹುಡುಗಿ ಮಾತ್ರ ಕಾಂಚಳಿ ಅಂದರೆ ನಾನು ಇವ್ನು ಹೆಂಡ್ತಿ, ನನಗಿಂತ ಎಷ್ಟು ಕಾಂಚಳಿ ಇರಬೇಡ. ಹೆಣ್ಮಕ್ಳು ಸ್ವಭಾವ ಅದೇನು ಮಾಡ್ತಿತ್ತು. ಗಾಂಚಲಿ ಬಿಡಿ, ಗಂಡದ ಮಾತಾಡಿ. ಆ್ಯಕ್ಚುಲಿ ಗೈಸ್ ಏನಂತಂದರೆ, ನಾನು ಇವನಿಗೆ ಎಷ್ಟು ಡಿಪೆಂಡ್ ಆಗಿದ್ದೀನಿ ಅಂತಂದರೆ ಇವನ್ನ ಬಿಟ್ಟು ನನಗೆ ಇರೋಕ್ಕೆ ಆಗೋದಿಲ್ಲ.
ಇವನು ಆಫೀಸಿಗೆ ಹೋದ್ರು ಎಷ್ಟೊತ್ತಿಗೆ ಬರ್ತೀಯಾ ಅಂತ ಫೋನ್ ಮಾಡ್ತಾ ಇರ್ತೀನಿ. ದಿನಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ 10 ಸಲ ಫೋನ್ ಮಾಡಿರ್ತೀನಿ. ಅದಕ್ಕೆ ಅವ್ನು ಯಾವಾಗಲೂ ಹೇಳ್ತಾ ಇರ್ತಾನೆ, ನಾನು ಆಫೀಸಿಗೆ ಹೋಗ್ಲಾ ಮನೇಲಿ ಇರಲ್ಲ, ನೀನು ಅಷ್ಟಲ್ಲಿ ಫೋನ್ ಮಾಡಿದ್ರೆ ನಂಗೆ ಮನೆಗೆ ಬರಬೇಕು ಅನ್ಸುತ್ತೆ ಕಣೆ ಅಂತ ಹೇಳ್ತಿರ್ತಾರೆ ಅಲ್ವಾ. ಎಷ್ಟೊಂದ್ರೆ ಮಾತಾಡಲ್ಲ, ಬರೀ ಅಷ್ಟೇ, ಅವನು ಏನು ಮಾತಾಡಲ್ಲ. ಅದಕ್ಕೆ ನಾನು ನಮ್ಮ ಮನೇಲೆಲ್ಲ ಹೇಳ್ತಿರ್ತಾರೆ, ನೀನ್ ತುಂಬಾ ಮಾತಾಡ್ತೀಯ, ಅವ್ನು ಏನು ಮಾತಾಡಲ್ಲ, ಕರೆಕ್ಟ್ ಆಗಿದೆ ಜೋಡಿ ಬಿಡಿ ಅಂತ ಹೇಳ್ಬಿಟ್ಟು. ನನಗೆ ಇಂಥ ಗಂಡ ಸಿಗಕ್ಕೆ ನಾನು ನಿಜ ಪುಣ್ಯ ಮಾಡಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.